ಹಲೋ ಫ್ರೆಂಡ್ಸ್, ಬಂಜಾರ ಸಮುದಾಯ ವಲಸೆ ಹೋಗಿ ದುಡಿಯುವ ಸಮಯ ನೋಡಿ ಹೇಗಿದೆ ಶೆಡ್. ಅವರು ಉಳಿಯುವ ಶೆಡ್ಡನ್ನು ಹೇಗೆ ನಿರ್ಮಾಣ ಮಾಡುತ್ತಿದ್ದಾರೆ ನೋಡಿ. ಅವರ ವ್ಯವಸ್ಥೆ ಹೇಗಿದೆ ನೋಡಿ. ಅವರು ಏನೇನು ಟೆಕ್ನಾಲಜಿ ಬಳಸಿ ಶೆಡ್ಡನ್ನು ನಿರ್ಮಾಣ ಮಾಡ್ತಾರೆ ನೋಡಿ. ಅವರು ದಿನನಿತ್ಯ ಜೀವನ ಈ ಹಾಕುತ್ತಿರುವ ಶೆಡ್ಡಿನ ಒಳಗಡೆನೆ 8 ತಿಂಗಳು ವಾಸಿಸುತ್ತಾರೆ ನೋಡಿ. ಅವರ ಕಷ್ಟಪಾಡು ಹೇಗಿದೆ, ಇವರ ರೀತಿ ನೋಡಿ. ಇವರು ಕಷ್ಟಪಡುವ ರೀತಿ ಇನ್ಯಾರು ಕಷ್ಟಪಡುವುದಿಲ್ಲ. ಮಳೆ ಗಾಳಿ ಚಳಿ ಏನೇ ಬರಲಿ ನೋಡಿ, ಆ ಒಂದು ತಾಡ್ಪಲಿಂದಾನೇ ಅವರ ಜೀವನವನ್ನು ನಡೆಯುತ್ತೆ ನೋಡಿ. ಹೇಗೆಲ್ಲ ವ್ಯವಸಾಯ ಕಬ್ಬನ್ನು ಕಡೆದು ಇವರ ಜೀವನ ನಡೆಯುತ್ತೆ. ಇಲ್ಲದಿದ್ದರೆ ಅವರ ಜೀವನ ನಡೆಯುವುದಿಲ್ಲ. ವಲಸೆ ಹೋಗಿನೇ ಇವರ ಜೀವನ ನಡೆಸಬೇಕಾಗುತ್ತದೆ ನೋಡಿ. ಇವರು ಶೆಡ್ ಹಾಕುತ್ತಿರುವ ವಿಧಾನ ಹೇಗಿದೆ ನೋಡಿ. ಅವರು ಎಂಥ ಕಷ್ಟಪಡುತ್ತಿದ್ದಾರೆ ನೋಡಿ. ಇವರು ಈ ಥರನೂ ಕಷ್ಟಪಡೋದು ಯಾರು ಈ ಥರ ಬೇಡ. ಇದರ ಕಷ್ಟ ನೋಡಿ, ಅವರ ಕಷ್ಟ ಇನ್ನೊಬ್ಬರಿಗೆ ಬೇಡ ಎನ್ನು ನನ್ನ ಅಭಿಪ್ರಾಯ. ಹೇಗೆಲ್ಲ ಕಷ್ಟಪಡುತ್ತಿದ್ದಾರೆ ಒಂದು ಶೆಡ್ಡು ಹಾಕಲು ನೋಡಿ. ಅವರ ವ್ಯವಸ್ಥೆ ಹೇಗಿದೆ. ಇನ್ನು ಹಲವಾರು ಶೆಡ್ಡುಗಳು ನೋಡಿ ಇನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಇದು ಒಳಗಿನ ನಿರ್ಮಾಣ ನೋಡಿ. ಹೇಗೆಲ್ಲ ಕ್ಲೀನಾಗಿ ಮಾಡುತ್ತೀನಿ. ಇವನು ನೋಡಿ ಏನು ಮಾಡುತ್ತಿದ್ದಾನೆ. ಶೆಡ್ ಹಾಕು ಅಂದರೆ ಇವನು ಕುಣಿಯುತ್ತಿದ್ದಾನೆ. ಇವನ ಕೆಲಸ ಬರೇ ಇದೆ ನೋಡಿ. ಇದು ಅವರ ಮಿಸ್ಸಸ್ ನೋಡಿ. ಏನು ಕೆಲಸವಿಲ್ಲದಿದ್ದರೂ ಕೆಲಸವಾಗಿ ಮಾಡುತ್ತಿದ್ದಾರೆ ಇವರು ನೋಡಿ. ಒಳಗಡೆ ಶೆಡ್ ಹೇಗೆ ನಿರ್ಮಾಣವಿದೆ. ಒಂದು ಬಂಗಲೆ ಟೈಪ್ ಕಾಣುತ್ತೆ ಒಳಗಡೆ ನೋಡಿ. ಇವರ ಅಡಿಗೆ ಮಾಡುವ ಸ್ಥಳ ನೋಡಿ. ಇವರು ಕಬ್ಬು ಕಡದೆ ಬೆಳ್ಳಗಾಗಿದ್ದಾರೆ ಇವರು ನೋಡಿ. ಇನ್ನು ನಿರ್ಮಾಣ ಸ್ವಲ್ಪ ಆಗಿದೆ. ಅವರ ತಾಡ್ಪಲ್ಲು ಇನ್ನು ತೂತಾಗಿದೆ ಇಲ್ಲಿ ನೋಡಿ. ಇದು ಒಂದು ಸ್ಪೀಡ್ ಶೆಡ್ ಆಗಿದೆ ನೋಡಿ. ಸ್ಪೀಡ್ ಶೆಡ್ ಅಂದರೆ ಇದೇ ಥರ ಡೊಂಕ್ ಇರುತ್ತೆ. ಇಲ್ಲಿ ನೀಟ್ನೆಸ್ ಶೆಡ್ ನೋಡಿ ಹೇಗಿದೆ. ಇವರ ಥರ ಇನ್ನೆಲ್ಲೂ ನಾನು ನೋಡಿಲ್ಲ ನೋಡಿ. ಇದು ಹೇಗಿದೆ ಶೆಡ್. ಇವು ನೋಡಿ ಹೇಗೆ ಕುಣಿತಾನೆ. ಇವನಂಗೆ ಕುಣಿಯೋಕೆ ನಾನು ಸಿಂಗರ್ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಬೇಕು. ಇವರು ನೋಡಿ ಒಂದು ತಾಳ್ಪಲ್ ಹಾಕಲು ಹೇಗೆ ನಗುನಾಡುತ್ತಾರೆ ನನ್ನ ನೋಡಿ. ಇವರು ಕೆಲಸ ಅಷ್ಟೇ. ಪಕ್ಕದಲ್ಲಿ ಹಾಸ್ಪಿಟ್ಲೇ ಇದೆ ನೋಡಿ. ಏನೇ ಪ್ರಾಬ್ಲಮ್ ಆದರೂ ಸಾರ್ ನಮ್ಮನ್ನು ನೋಡಿ ಅಂತ ಹೇಳಿ ಹೋಗ್ಬಿಡ್ತೀವಿ. ಇಲ್ಲಿ ನೋಡಿ, ಇವರು ಮಾಡುವ ಕೆಲಸ ಅಷ್ಟಿಷ್ಟಲ್ಲ, ಒಬ್ಬರೇ ಕೆಲಸ ಮಾಡುತ್ತಾರೆ. ಇವರಂತ ಗಟ್ಟಿ ಇನ್ಯಾರು ಇಲ್ಲ. ಕಬ್ಬು ಕಡಿತಾರೆ, ಶೆಡ್ಡು ಹಾಕೊಂತಾರೆ ನೋಡಿ. ಹೊಲದಲ್ಲಿ ಸುತ್ತ ನೀರು ಕಟ್ಟುತ್ತಾರೆ ನೋಡಿ. ಅವರು ಮಾಡುತ್ತಿರುವ ವಿಧಾನನೇ ಗೊತ್ತಾಗ್ಬಿಡುತ್ತೆ ಇವರು ಹೊಲದಲ್ಲಿ ಕೆಲಸ ಫುಲ್ ಮಾಡಿದ್ದಾರೆ ಅಂತ ನೋಡಿ. ಅಲ್ಲಿ ನೋಡಿ ಹೇಗೆ ನೀರು ಒಳಗಡೆ ಹೋಗಲಾರದಂಗೆ ಮಾಡಿಕೊಂಡಿದ್ದಾರೆ ನೋಡಿ. ಫುಲ್ ನಿರ್ಮಾಣ ಹೇಗಾಗಿದೆ ಎಲ್ಲ ಇವಾಗ ಹೇಗೆ ಕಾಣುತ್ತಿದೆ ಎಲ್ಲರ ಶೆಡ್ ಆಗಿದ ಮೇಲೆ ನೋಡಿ. ಈ ಥರ ಕಾಣುತ್ತೆ. ಅವರ ನಿತ್ಯ ಜೀವನ ಅದರಲ್ಲೇ ಮುಗಿಸುತ್ತಾರೆ. 8 ತಿಂಗಳು ಅದರಲ್ಲೇ ವಾಸಿಸಬೇಕು ನೋಡಿ. ಅವರು ಕುಡಿಯುವ ಕೊಡಪಾನಗೆ ನೋಡಿ. ಲಾರಿ ಒಳಗಡೆ ಹೇಗೆ ಸಾಮಾನು ಹಾಕೊಂಡು ಬಂದಿದ್ದಾರೆ ಅವರ